ಅಂದ್ಕೊಂಡಂಗಾಗಿದ್ರೆ ಸೋಮವಾರ ಒಂದು ಸಿನಿಮಾಗೆ ಬಣ್ಣ ಹಚ್ಚಿ ನಟನೆ ಮಾಡಬೇಕಿತ್ತು. ಬಟ್ ಆದರೆ ಫಿಲಮ್ ಚೇಂಬರ್ನಲ್ಲೇ ನಿನ್ನೆ ಹೃದಯಾಘಾತದಿಂದ ಕೊನೆ ಹೆಸರು ಹೇಳ್ತಿರ್ತಕ್ಕಂತಹ ಜೋ ಸೈಮನ್ ಅವರು ನಿಜಕ್ಕೂ ಕೂಡ ಇದು ಊಹಿಸಿರಲಿಲ್ಲ ಈ ಘಟನೆ ಅನ್ನುವಂಥದ್ದು. ಅವರ ಮಕ್ಕಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಬ್ಬರು ಜಿತೇಂದ್ರ ಅವರು ಇದ್ದಾರೆ, ಹಾಗೆ ರಾಜೇಂದ್ರ ಅವರು ಇದ್ದಾರೆ. ನಮ್ಮ ಜೊತೆ ಮಾತಾಡ್ಸೋಣ. ಸರ್, ಈಗ ಅನ್ಕೊಂಡಂಗಾಗಿದ್ರೆ ಸೋಮವಾರ ಬಣ್ಣ ಹಚ್ಚಬೇಕಾಗಿತ್ತು, ಒಂದು ಹೊಸ ಸಿನಿಮಾ ಮಾಡಬೇಕಾಗಿತ್ತು. ಸಿನಿಮಾಗೋಸ್ಕರ ತಮ್ಮ ಕನಸುಗಳನ್ನು ಬೇರೆ ರೀತಿಯಲ್ಲೇ ಮುಡುಪಾಗಿಟ್ಟಂಥವ್ರು. ಅಪ್ಪ ಅಂದರೆ ಏನು ಸರ್? ಅಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತ ಅಂತ ಹೇಳಿ, ಈ ವಾಸ್ ಲೈಕ್ ಫ್ರೆಂಡ್. ನಮ್ಮ ಜೊತೆ ಒಂದು ಸ್ನೇಹಿತನಾಗೆ ಇದ್ದರು. ನಮ್ಗೆ ಏನೇ ಇದ್ರು ಮಾತಾಡೋರು, ಯಾವುದೇ ಸ್ಕ್ರಿಪ್ಟ್ ಮಾಡಿದ್ರು ನಮ್ಮನ್ನು ಕೂರಿಸ್ಕೊಂಡು ಡಿಸ್ಕಸ್ ಮಾಡೋರು, ಕತೆ ಹೇಳೋರು. ನಮಗೆ ಕರೆಕ್ಷನ್ಸ್ ಇದ್ರೆ ನಾವೇನಾದರೂ ಹೇಳಿದ್ರೆ ಅದು ಇದೆ ಯಾಕೆ, ಅದಕ್ಕೆ ಅವ್ರು ನಮ್ಮ ಹತ್ರ ಕೇಳೋರು, ನೀನು ಇದನ್ನ ತಪ್ಪು ಅಂತ ಯಾಕೆ ಹೇಳ್ತೆ ಅಂತ. ವಾದ ವಿವಾದಗಳು ಮಾಡ್ತಿದ್ವಿ ಆ್ಯಸ್ ಅ ಫ್ರೆಂಡ್ಸ್. ಆಮೇಲೆ ಕತೆ ಕೊನೆಗೆ ಚೆನ್ನಾಗೇ ಬರೋ ಥರ ಮಾಡ್ತಿದ್ವಿ ಸರ್. ಒಂದು 15-16 ಸ್ಕ್ರಿಪ್ಟ್ ಮಾಡಿದ್ರು ಸರ್. ಅದರಲ್ಲಿ ಸುಮಾರು ಸ್ಕ್ರಿಪ್ಟ್ ನನಗೆ ಕೊಟ್ಟು, ನೀನು ಪ್ರಯತ್ನ ಮಾಡು ಬಿಡಬೇಡ, ನೀನು ಆಗ್ಬೇಕು, ನೀನೇನೋ ಮಾಡಬೇಕು ಇಂಡಸ್ಟ್ರಿಯಲ್ಲಿ, ಮಾಡು ಬಿಡಬೇಡ ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನಗಳು ಮಾಡಿದ್ದೀನಿ ಸರ್, ಇಲ್ಲ ಅಂತಲ್ಲ. ಸೊ ಅವ್ರಿಗೊಂದು ಆಸೆ ಇತ್ತು, ಕೊನೆಯದಾಗಿ ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋದು. ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿತ್ತು. ಇವಾಗ ಸಾಹಸ ಸಿಂಹ ಅಂತ ಸಿನಿಮಾ ಕೊಟ್ಟವನು, ಕೊನೆ ಒಂದು ಸಿನಿಮಾ ಮಾಡ್ಬೇಕು ಕಣ ನಾನು ಅಂತ ಅವ್ರಿಗೂ ಇತ್ತು ಆಸೆ. ಬಟ್ ಆಸೆ ನೆರವೇರಲಿಲ್ಲ ಅವ್ರಿಗೂ. ಇವಾಗ ಅವ್ರ ಆಸೆನ ಪೂರೈಸಬೇಕಷ್ಟೇ ಸರ್ ನಾವು. ರಾಜೇಂದ್ರ ಸರ್, ಅಂದರೆ ಹೇಳ್ತಾ ಇದ್ರಿ ನಿನ್ನೆ ಅವ್ರು ಮಾತನಾಡೋಂಥ ವಿಚಾರ ಕೂಡ ಅವರು ಎಲ್ಲೋ ಬಿಟ್ಟು ಹೋಗ್ತೇನೆ ಅನ್ನೋಂಥದ್ದು ಎಲ್ಲ ಅವ್ರಿಗೆ ತೋಚಿತ್ತು. ಏನಂತಂದರೆ ಸಿನಿಮಾ ಚೇಂಬರಲ್ಲಿ ಸಿನಿಮಾ ಕೆಲಸ ಮಾಡಿರೋಂಥ ಹಿರಿಯರಿಗೆ ಆರೋಗ್ಯಕ್ಕೆ ಸಪೋರ್ಟ್ ಆಗುವಂಥದ್ದು ಔಷಧಿ ಕೊಡಬೇಕು, ಟ್ಯಾಬ್ಲೆಟ್ಸ್ ಕೊಡಬೇಕು, ಅದು ಸಪೋರ್ಟ್ ಸಿಗಬೇಕು ಅನ್ನೋಂಥ ವಿಚಾರಗಳನ್ನು ಮಾತನಾಡಿದ್ರು ಮನೇಲಿ ಅನ್ನೋಂಥದ್ದು. ಸೊ ಅದ್ರ ಬಗ್ಗೆ ನೆನಪಾಗುತ್ತೆ ಸರ್. ಯಾವಾಗಲೂ ಅದೇ ಕನಸು ಸರ್ ಅವ್ರಿಗೆ, ಎಲ್ಲರಿಗೂ ಒಳ್ಳೇದಾಗಬೇಕು, ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು, ಮೇನಾಗಿ ಅವರು ಪ್ರೊಡ್ಯೂಸರ್ನ ಉಳಿಸ್ಬೇಕು ಅನ್ನೋದು ಆಸೆ ಇತ್ತು ಅವಾಗಿಂದನೂ ಇದುವರೆಗೂ. ಆ ಥರನೇ ಬೆಳ್ಕೊ ಬಂದಿದೆ ಸರ್. ಏನಾದರೂ ಚೇಂಬರಿಂದ ಒಳ್ಳೇದಾಗಬೇಕು ಅಂತ ಅದೇ ರೀತಿ ಈಸಿ ಮೀಟಿಂಗಲ್ಲಿ ಮಾತಾಡಿದ್ದಾರೆ. ಇವ್ರ ಮಾತನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಅಷ್ಟು ಖುಷಿಯಾಗಿದ್ದವರು ಇದಕ್ಕಿದ್ದಂಗೆ ಅಲ್ಲೇ ಯಾರು ನಂಬಕ್ಕಾಗ್ತಿಲ್ಲ ಚೇಂಬರಲ್ಲಿ. ಅಷ್ಟು ಖುಷಿಯಾಗಿ ಮಾತಾಡಿ ಸಂಜೆನೋ ತಿಂಡಿಯನ್ನು ತಿಂದಿದ್ದಾರೆ. ಮೀಟಿಂಗ್ ಹೋಗೋಕೆ ಮುಂಚೆನೇ ಅವರು ಮನೇಲಿ ಮಾತಾಡಿದ್ರು ಅದ್ರ ಬಗ್ಗೆ. ನಾನು ಈ ಥರ ಮಾತಾಡ್ತಿದ್ದೀನಿ ಇವತ್ತು ಮೀಟಿಂಗಲ್ಲಿ, ಅದನ್ನೊಂದು ಸಕ್ಸಸ್ ಮಾಡ್ತೀನಿ, ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು, ಕಷ್ಟದಲ್ಲಿರೋ ನಿರ್ಮಾಪಕರಿಗೆಲ್ಲ ಒಳ್ಳೇದಾಗಬೇಕು, ಪಾಪ ಏಜ್ ಆಗಿರ್ತಾರೆ, ತಿಂಗಳಿಗೆ ಅವ್ರ ಟ್ಯಾಬ್ಲೆಟ್ಸ್ಗೆ ಏನಕ್ಕೋ ಒಂದು ಸಹಾಯ ಆಗಬೇಕು, ಅದಕ್ಕೋಸ್ಕರ ನಾನು ಮಾತಾಡ್ತೀನಿ ಅಂತಂದರು. ಎಲ್ಲ ಬೆಳಗ್ಗೆಲ್ಲ ಮಾತಾಡ್ಬಿಟ್ಟು ಸಂಜೆ ಬರ್ತೀನಿ ಕಣೋ, ಬೇಗ ಬಾ ಮನೆಗೆ ಮಾತಾಡೋಣ ಅಂತಂದರು. ಸರಿ ಅಂತಂದು ಅದಾದಮೇಲೆ ಚೇಂಬರಿಂದ ಫೋನ್ಗಳು ಬಂತು ನನಗೆ. ಜಿತೇಂದ್ರ ನಿಮ್ಮ ತಂದೆಯವ್ರು ಏನೋ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾರೆ, ಅನ್ಕಾನ್ಷಿಯಸ್ ಆದರು. ಅವ್ರೇನೋ ನಿಮ್ಮ ಹತ್ರ ಬೇಗ ಬನ್ನಿ ಅಂತ ಕರೆದ್ರು. ಅವಿನಾಶ್ ಶೆಟ್ಟಿ ಅವ್ರು ಫೋನ್ ಮಾಡಿದ್ರು, ರಾಜೇಶ್ ಬ್ರಹ್ಮ ಎಲ್ಲ, ವಿಕ್ಟ್ರಿ ವಾಸು ಅವರೆಲ್ಲ ಫೋನ್ ಮಾಡ್ತಾನೆ ಇದ್ರು ಬ್ಯಾಕ್ ಟು ಬ್ಯಾಕ್. ಸರಿ, ಇಮಿಡಿಯೇಟ್ ನಾನು ಭಯ ಬಂದ್ಬಿಡ್ತು ನನಗೆ. ಅವಾಗ ಹತ್ರದಿಂದ ನಾನು ಹೋದೆ. ಅಲ್ಲಿ ಹಾಸ್ಪಿಟಲ್ ಹತ್ರ ಹೋಗೋಷ್ಟೊಳಗೆ ಅವರು ಉಸಿರಾಡ್ತಿದ್ರು ಅಂತ ಹೇಳಿದ್ರು ಸರ್. ನಾವು ಒಳಗಡೆ ಹೋಗಿ ನೋಡಿದಾಗ ಇಲ್ಲ, ಈ ವಾಸ್ ಕಂಪ್ಲೀಟಾಗಿ ನಿಲ್. ಬಟ್ ಡಾಕ್ಟರ್ ಅವರು ಇನ್ನೂ ಡಿಕ್ಲೇರ್ ಮಾಡಲಿಲ್ಲ, ನಾವು ಪ್ರಯತ್ನ ಮಾಡ್ತಾ ಇದೀವಿ, ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸಿದ್ರು. ಅಲ್ಲಿವರೆಗೂ ನಾನು ಯಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಫುಲ್ ಆತಂಕ ನನಗೆ. ಯಾರಿಗೆ ಹೆಂಗೆ ಹೇಳಲಿ, ನಮ್ಮ ಮನೆಗೆ ಹೆಂಗೆ ತಿಳಿಸ್ಲಿ, ನನ್ನ ತಮ್ಮನಿಗೆ ಹೆಂಗೆ ತಿಳಿಸ್ಲಿ, ಭಯ ಬಂದ್ಬಿಟ್ಟಿತ್ತು ಸರ್. ಕೊನೆಯಲ್ಲಿ ನಮ್ಮ ತಂಗಿಯವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಮನೆ ಹತ್ರ ಹೋಗಿ ನಮ್ಮ ತಾಯಿ ಜೊತೆ ಇರಿ ಅಂತೇಳಿ, ಆಮೇಲೆ ನಮ್ಮ ತಮ್ಮಂಗೆ ಫೋನ್ ಮಾಡಿ ಡ್ಯಾಡಿಗೆ ಹುಷಾರಿಲ್ಲ ನೀನು ಬಾ ಅಂತೆಲ್ಲ ಕರೆದ್ವಿ ಸರ್. ಇವನು ಅರ್ಧ ದಾರಿ ಬರ್ತಾ ಇದ್ದಂಗೆ ಲೈಕ್ ಬೇಡ, ತಿರ್ಗಾ ನಾವು ಹೊರಡಬೇಕಾಗುತ್ತಲ್ಲ, ಇರೋ ವಿಷಯ ಅವನಿಗೆ ತಿಳಿಸಿದ್ವಿ. ಅವನು ತಡ್ಕೊಳ್ಳಿಲ್ಲ, ನಿನ್ನ ಮನೆ ಹತ್ರ ಹೋಗು, ಮಮ್ಮಿನ ನೋಡ್ಕೊ ಅಲ್ಲ ಮಾಡು ಅಂತೇಳಿ ನಾವು ಇಲ್ಲಿಂದ. ಚೇಂಬರ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಆ ಟೈಮಲ್ಲಿ. ಫಿಲಮ್ ಚೇಂಬರ್ ಅವರು ನಿಂತು ಅವರು ಯಾವುದೇ ವಿಷಯಕ್ಕಾಗಲಿ ನಾವು ಇದೀವಿ, ನೀವು ತಲೆ ಕೆಡ್ಸ್ಕೊಬಿಡಿ ಅಂತ. ಇಲ್ಲಿದ್ದು ಅರೇಂಜ್ಮೆಂಟ್ಸ್ ಕೂಡ ಅವರು, ಫಿಲಮ್ ಚೇಂಬರ್ ಅವರು, NR ವಿಶ್ವನಾಥ್ ಅವರಾಗಲಿ, ಅವಿನಾಶ್ ಶೆಟ್ಟಿ ಅವರಾಗಲಿ, ಜೈಮಾಲ ಅವರಾಗಲಿ, ಎಲ್ಲ ಮುಂದೆ ನಿಂತು ಮಾತುಕತೆ ಮಾಡಿ, ಸಾರಾ ಗೋವಿಂದ್ ಅವರೆಲ್ಲ ಮುಂದೆ ನಿಂತು ಮಾತಾಡಿಲ್ಲ, ಇಲ್ಲಿ ನಾಳೆ ಮಾಡಿಬಿಡೋಣ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಬಂದು ಮಾಡಿದ್ದಾರೆ ಸರ್.